ಆ ಝೆನ್ ಕಲೆಯಲ್ಲಿ ಏನು ಹೇಳ್ತಾ ಇರೋದು, ನೀವು ಸಂಸ್ಕೃತಿ, ನಿಮ್ಮದು ಜಾತಿ ಮತ, ನಿಮ್ಮ ತಂದೆ ತಾಯಿ, ನಿಮ್ಮದು ರಾಜಕಾರಣಿಗಳನ್ನು ಹಿಂಗೆ ಟೈಟ ಇಟ್ಕೊಂಡ್ಬಿಟ್ರೆ ನೀನು ಬೆಳ್ಕೊಂಡು ಬರಲ್ಲ. ಯಾವಾಗ ಮಗು ಕನ್ನಡ ಬಿಟ್ಟು ಅವನು ಓಡಿಸ್ತ್ರೇ ಬೆಳೆದ್ಕೊಂಡು ಬರ್ತಾರೆ. ನಿಮ್ಮದು ಮೈಂಡ್ ಅದೇ ಥರ, ಅವ್ರ ಹತ್ರ ಟೈಟ್ ಇಟ್ಕೊಂಡು ಬಿಡ್ತಾರೆ. ಅವ್ರದ್ದು ಜಮೀನು ಬೇಕು, ಅವ್ರದ್ದು ಸಂಸ್ಕೃತಿ ಬೇಕು. ಸಂಸ್ಕೃತಿಯೆಲ್ಲ ಓದಿತ್ತು, ಇನ್ನು ನಿಂದ ಸಂಸ್ಕೃತಿ ಅದನ್ನು ಪಾಲಿಷ್ ಮಾಡ್ಕೋಪ್ಪ. ಆವಾಗ ನೀನು ಎರಡು ಕೈ ಎರಡು ಕಾಲು ಬಿಡುವಾಗ, ಎರಡು ಕೈ ಎರಡು ಕಾಲು ಬಿಟ್ಟರೆ ನೀನು ಫೇಲನ್ನು ಸಂಸ್ಕೃತಿ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ಸ್ಕೂಲುಗಳು ಕಾಲೇಜುಗಳು ಹೇಳ್ತಾರೆ. ನೀವು ಎರಡು ಕೈ ಎರಡು ಕಾಲು ಬಿಟ್ಟರೆ ನೀನು ಕೆಳಗಡೆ ಬಿದ್ದರೆ ಸತ್ತೋಗುತ್ತೆ. ಟೈಟ್ ಇಟ್ಕೊಂಡ್ರೆ ನೀನು ಫೇಲ್, ಅದನ್ನು ವಾಸನೆ. ಸೊ ಝೆನ್ ಹೇಳ್ತಾ ಇರೋದು, ಬಿಡಪ್ಪ, ಒಂಟಿಯಾಗಿ ನಡ್ಕೊಂಡು ಹೋಗು. ಯಾಕೆಂದರೆ ನೀನು ಒಂಟಿ ಅಲ್ಲ. ಈಗ ಇಷ್ಟೇ ಸಂಸ್ಕೃತಿ ನಿನ್ನ ಹತ್ರ ಇರುವಾಗ ಇನ್ನು ಯಾರ ಮೇಲೆ ಭಯ?